ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಕತೆ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ರೀಸೆಂಟಾಗಿ ನಾನು ನೋಡಿದೆ ಒಂದು ವೀಡಿಯೋದ ರೀಲ್ಸಲ್ಲಿ. ಯಾರೋ ಒಬ್ಬ ಮಹಾರಾಷ್ಟ್ರದಲ್ಲಿ ಒಂದು ಐಫೋನ್ಗೋಸ್ಕರ ಸೂಸೈಡ್ ಮಾಡ್ಕೊತೀನಿ ಅಂತ ಅವ್ರ ಅಪ್ಪ ಅಮ್ಮಗೆ ಬೆದರಿಸ್ತಾ ಇರ್ತಾನೆ. ಅವರಪ್ಪ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಗ ಸತ್ತೋಗ್ಬಿಡ್ತಾನೆ ಅಂದ್ಬಿಟ್ಟು ಇಟ್ಕೊಂಡು ಅಂತ ಹೋಗ್ತಾರೆ. ಅವ್ರ ಜೊತೆಗೆ ಅವರು ಬಿದ್ದೋಗ್ಬಿಡ್ತಾರೆ. ಇದೇನಾಗುತ್ತಂತೆ, ಅದನ್ನು ಇಬ್ಬರು ಬಿದ್ದೋಗಿ ನೋಡಿ ಅವರ ಅಮ್ಮ ಕೂಡ ಅವ್ರ ಜೊತೆಗೇ ಜಂಪ್ ಆಗ್ಬಿಡ್ತಾನೆ. ಈಗ ಏನು ನೋಡಬೇಕು, ಇಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ಪ್ರೆಸೆಂಟ್ ಜನ್ರೇಷನ್ಸಲ್ಲಿ ಅಂತಂದರೆ, ಜಸ್ಟ್ ಒಂದು ಐಫೋನ್ಗೋಸ್ಕರ ಇಂಥ ಡಿಸಿಷನ್ ತೊಗೊಳ್ಬೇಕಿತ್ತ ಅಂತ. ಯಾಕಂತ ಹೇಳಿದ್ರೆ ಅವ್ರು ಬದುಕಿದ್ರೆ ತುಂಬ ಕೆಲಸ ಮಾಡ್ತಾಯಿದ್ರು, ಅಂಥ ಐಫೋನ್ಗಳನ್ನ ತುಂಬ ತೊಗೋಬೋದಾಗಿತ್ತು. ಬಟ್ ಏನಿದೆ ಬಿಹ್ಯಾಂಡ್ ಅಂತ ಹೇಳಿದ್ರೆ, ಅವ್ನು ತುಂಬ ಸೋಂಬೇರಿ ಇದ್ದಾನಂತ. ಅವ್ನಿಗೆ ಯಾವುದೂ ಸ್ಪೋರ್ಟಿವ್ ಇಲ್ಲ ಜೀವನದಲ್ಲಿ, ಗೋಲ್ ಅನ್ನೋದಿಲ್ಲ, ಏನಿಲ್ಲ. ಐಫೋನ್ ಏನು ಬೇಕಾಗಿತ್ತು ಈಗ ತುಂಬ ಜನಗಳಲ್ಲಿ ಫೋನಿಂದ ಓಡಾಡ್ತಿದ್ದಾರೆ. ಹಾಗಾಗಿ ಇಂಥ ಸಿಚುವೇಶನ್ಸು ಯಾರಿಗೂ ಬರೋದು ಬೇಡ ಅಂತ ಡಿಸಿಷನ್ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾರು ಅಂತ ಎಸ್ಪೆಷಲಿ ಸ್ಟೂಡೆಂಟ್ಸ್ ಆಗಲಿ, ಈ ಯಂಗ್ಸ್ಟರ್ಸ್ ಆಗಲಿ, ಒಂದು ಸ್ವಲ್ಪ ಯೋಚನೆ ಮಾಡಿ ಫಸ್ಟು. ಹಾಗಾಗಿ ಯಾರು ಮಾಡ್ಕೊಬಿಡಿ. ಪ್ಯಾರೆಂಟ್ಸ್ ಸಹ ಅದ್ರ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತಾ ಇದ್ದೀನಿ.